ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಥ್ಯಾಂಕ್ ಯು ಸರ್. ಆಂಗ್ರಿ ಯಂಗ್ ಮ್ಯಾನ್, 1 ಮಿನಿಟ್. ಹೇಳಿ ಸರ್. ನೋಡಿ, ನಿಮಗೆ ಆಫೀಸ್ ಮತ್ತು ಚೇಂಬರ್ ರೆಡಿ ಆಗಿದೆ. ನಾಳೆಯಿಂದ ಅಫಿಷಿಯಲಿ ಕೆಲಸ ಶುರು ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ವಿಕ್ರಾಂತ್ ಅವ್ರು ಕೂಗಾಡಿದ್ರು, ಅವ್ರ ಕೆಲಸ ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಸರ್, ಕ್ಯಾನ್ ಐ ಹ್ಯಾವ್ ಅ ಲುಕ್? ಶ್ಯೂರ್. ಥ್ಯಾಂಕ್ ಯು. ರಿಯಲಿ ಅಮೇಸಿಂಗ್ ಸರ್. ಸರ್, ನಾನು ನನ್ನ ಪ್ಲಾನ್ನ ನಿಮಗಿನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ. ನೀವು ಆನ್ ಟೈಮ್ ಬಂದಿದ್ರೆ ಕೇಳ್ತಾ ಇದ್ದೆ. ನನಗೀಗ ಬೇರೆ ಮೀಟಿಂಗ್ ಇದೆ. ನೀವು ವಿಕ್ರಾಂತ್ ಜೊತೆ ಡಿಸ್ಕಷನ್ ಮಾಡಿ. ಹೇಗೂ ಒಂದೇ ಬಿಲ್ಡಿಂಗ್ ಅಲ್ಲಿ ಇರ್ತಿರಲ್ಲ. ಸರಿ ಸರ್, ಹೊರಡ್ತೀವಿ. ಸರ್ ಹೇಳಿದ್ರು ನಿಮ್ ಪ್ಲಾನ್ ತುಂಬಾ ಚೆನ್ನಾಗಿದೆ ಅಂತ. ನಾನು ನೋಡಿದೆ, ಬ್ರಿಲಿಯಂಟ್ ಆಗಿದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸರಿ, ಇವಾಗ ನನ್ನ ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ಲಾ? ಸಾರಿ, ನಂಗೆ ಟೈಮ್ ಇಲ್ಲ. ಏನಾಗಿದೆ ಇವ್ರಿಗೆ? ಇಷ್ಟು ದಿನ ಚೆನ್ನಾಗೇ ಇದ್ರಲ್ಲ, ಯಾಕೆ ಇವಾಗ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ? ಐ ಆಮ್ ರಿಯಲಿ ಸಾರಿ ಪಲ್ಲವಿ ಅವರೇ. ನನಗೆ ಬೇರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಗೆ ಈ ರೀತಿ ನೋವಾಗೋ ಥರ ಮಾತಾಡಿದ್ರೆ ನೀವು ಈ ಕೇಸಿಂದ ದೂರ ಹೋಗ್ತೀರಾ, ನೀವು ನಿಮ್ಮ ಫ್ಯಾಮಿಲಿ ಆರಾಮಾಗಿರ್ತೀರಾ ಅಂತ ನಾನು ಹೀಗೆಲ್ಲ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಕ್ಷಮಿಸಿ. ಅಷ್ಟು ಅರ್ಜೆಂಟಲ್ಲಿ ಎಲ್ಗೋ ಹೋದ್ರಿ, ವಾಪಸ್ ಬರ್ಬೇಕಾದ್ರೆ ಅಷ್ಟೊಂದು ಗಾಬರಿಯಲ್ಲಿದ್ರಿ. ಏನ್ ತೊಂದರೆ ಆಯ್ತೋ, ಎಲ್ಲಿ ಸಿಕ್ಕಾಕೊಂಡಿದ್ರು ಕೇಳಕ್ಕೂ ಆಗ್ತಾ ಇಲ್ಲ, ಕೇಳ್ದೆ ಬಿಡಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಇವಳು ಯಾಕೆ ನನಗೆ ಪದೇ ಪದೇ ಫೋನ್ ಮಾಡ್ತಿರ್ತಾಳೆ? ನನಗೆ ಬರ್ತಿರೋ ಕೋಪಕ್ಕೆ ಭೀಮಾಬಿಕನ ಹೋದ್ ಸಲದ ಥರ ಇವಳನ್ನ ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು. ಟೈಮ್ ತಗೊಂಡು ಹುಷಾರಾಗಿ ಬಲೆ ಬೀಸಿ ಹಿಡಿಬೇಕು. ಹಲೋ ವಿಕ್ರಾಂತ್ ಸಾಹೇಬ್ರಾ, ಹೆಂಗಿದ್ದೀರಿ? ಅಲ್ಲ, ನೀನ್ ಯಾಕೆ ನನಗೆ ಪದೇ ಪದೇ ಫೋನ್ ಮಾಡ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ನನ್ನ ಹತ್ರ ಏನ್ ಕೆಲ್ಸ? ತಾಳ್ಮೆ ವಿಕ್ರಾಂತ್ ಸಾಹೇಬ್ರಾ. ಹೊಸ ಆಫೀಸು ಹೆಂಗಾಯ್ತ? ಓಹೋ, ಈ ಹೊಸ ಆಫೀಸ್ ಬಗ್ಗೆ ನಿನಗೆ ವಿಷಯ ಗೊತ್ತಾಗೋಯ್ತಾ? ಏನು ನಿನ್ ಚೇಲಾಗ್ಲು ಹೊಸ ಆಫೀಸಲ್ಲೂ ಇದಾರಾ? ಅಲ್ಲ ಸಾಹೇಬ್ರೆ, ನನ್ ಬಗ್ಗೆ ಎಲ್ಲ ಗೊತ್ತಿತ್ತು, ಮತ್ತೆ ನನ್ ಕೇಸನ್ನ ನೀನ್ ತಗೊಂಡಿದ್ಯಲ್ಲ, ಹೆಂಗ? ಈಗ ನಾವೇನ್ ಮಾಡ್ತಾ ಇದೀವಿ ಅಂತ ಇವಳು ಗೊತ್ತಾಗಿದೆ ಅಂದ್ರೆ ಅವಳ ಕಡೆ ಅವ್ರು ಯಾರೋ ನಮ್ಮ ಆಫೀಸಲ್ಲಿ ಇದಾರೆ. ಅವ್ರು ಯಾರು ಅಂತ ಕಂಡುಹಿಡಿಬೇಕು, ಕಂಡುಹಿಡಿದು ಒಳಗ್ ಹಾಕ್ಸ್ಬೇಕು. ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿರೋ ಹೆಂಡತಿನೇ ಕಳ್ಕೊಂಡೆ, ಏಯ್ ಈಗ ಪಲ್ಲವಿನೂ ಕಳ್ಕೋಬೇಕು ಅಂತಿದ್ಯಾ? ಏನ್ ಮಾತಾಡ್ತಾ ಇದೀಯಾ? ಏನ್ ಹೆದರ್ಸ್ತಾ ಇದೀಯಾ? ನೀನ್ ಏನ್ ಮಾಡಿದ್ರು ಸುಮ್ನೆ ಇರ್ತಾನೆ ವಿಕ್ರಾಂತ್ ಅಂತ ಅನ್ಕೋಬೇಡ. ಹೋದ್ಸಲ ನೀನ್ ಮಾಡಿದ ತಪ್ಪನ್ನ ಈ ಸಲನೂ ಮಾಡ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಎಲ್ಲ ತಯಾರಿ ಮಾಡ್ಕೊಂಡೇನೆ ಈ ಸಲ ಫೀಲ್ಡ್ಗೆ ಇಳ್ದಿರೋದು. ನೀನೇನು ಈ ಸಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಆತು, ಇವತ್ತು ಪಲ್ಲವಿ ಆಯ್ಸು ಮುಗೀತು ಬಿಡ. ಇವತ್ತಲ್ಲ, ಈಗ್ಲೇ ಮುಗೀತು. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಪಲ್ಲವಿ ಅವ್ರಿಗೆ ಏನಾದ್ರು ಆದ್ರೆ ಮಾತ್ರ ನೀನ ಸುಮ್ನೆ ಬಿಡಲ್ಲ. ಇನ್ 10 ನಿಮಿಷದಾಗ ಪಲ್ಲವಿ ಪ್ರಾಣ ಹಾರೋಗತ್ತ. ಏಯ್ ಏಯ್ ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಪದೇ ಪದೇ ಪಲ್ಲವಿ ಅವ್ರ ತಂಟೆಗೆ ಹೋದ್ರೆ ತುಂಬಾ ಅನ್ಭವಿಸ್ತೀಯಾ. 10 ನಿಮಿಷದಾಗ 1 ನಿಮಿಷ ಕಳ್ಕೊಂಡೆ, ಇನ್ನು 9 ನಿಮಿಷ ಉಳ್ದೈತಿ. ಏಯ್ ಭೀಮಾಬಿಕಾ, ಇಡ ನಿನ್ನ ಅಪ್ಪನ. ಪಲ್ಲವಿ ಅವ್ರ ನಂಬರ್ ಬೇರೆ ಬಿಸಿ ಬರ್ತಿದ್ಯಲ್ಲ.
ಇವ್ರದ್ದು ಯಾಕೋ ಅತಿ ಆಯ್ತು. ಬಾಸ್ ಮುಂದೆ ನನ್ನ ಅವಮಾನ ಮಾಡಿದ್ ಸಾಲದು ಅಂತ ಈಗ ಆ ಪೊಲೀಸ್ ಅವ್ರ ಮುಂದೆನೂ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಯಾಕೆ ಹೀಗ್ ಮಾಡಿದ್ರು ಅಂತ ನಾನು ಅವ್ರನ್ನ ಕೇಳ್ತೀನಿ. ಒಳ್ಳೆ ಸಿಡುಕ್ ಮೂತಿ ಸಿದ್ದಪ್ಪ ತರ ಆಡ್ತಾರೆ. ಅತ್ತೆ ಹೇಳಿ. ಅಮ್ಮ ನಾನು ಹೇಳ್ಕಂದ. ಅಮ್ಮ ಯಾವಾಗ ಬರ್ತೀರಾ? ಇನ್ನೇನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತೀನಿ. ನನಗೆ ಬೋರ್ ಆಗ್ತದ ಅಮ್ಮ. ಆಟ ಆಡೋದಲ್ವಾ? ಒಬ್ಳ ಆಟ ಆಡಕ್ ತೋರು, ನೀನು ಬಾ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಒಂದ್ ಸ್ವಲ್ಪ ಕೆಲ್ಸ ಇದೆ ಆಯ್ತಾ? ಅಮ್ಮ ಬರ್ಬೇಕಾದ್ರೆ ಏನಾದ್ರು ತಗೊಂಡ್ ಬಾ ಅಮ್ಮ. ಸರಿ ಕಂದ, ತರ್ತೀನಿ. ಅಮ್ಮ ನನಗ್ ಮ್ಯಾಜಿಕ್ ಮಾಸ್ಟರ್ನ ನೋಡ್ಬೇಕು ಅನಿಸ್ತಾ ಇದೆ. ಪಲ್ಲವಿ ಅವ್ರ ಫೋನ್ ಯಾಕೆ ಇಷ್ಟು ಬಿಸಿ ಬರ್ತಿದೆ? ಎಲ್ಲಿ ಹೋದ್ರು ಇವರು? ಕಾಣಿಸ್ತಾನೂ ಇಲ್ಲ. ಹೇಳ್ದೆ ಕೇಳ್ದೆ ಹೊರಟ್ಬಿಡ್ತಾರೆ. ಆ ಭೀಮಾಂಬಿಕಾಯಿಂದ ಅಪಾಯ ಇದೆ ಅಂತ ಪಲ್ಲವಿ ಅವ್ರಿಗೆ ಹೇಗ್ ವಿಷಯ ತಿಳಿಸೋದು? ಪಲ್ಲವಿ ಅವರೇ ಪಿಕಪ್. ಇವತ್ ನೀನ್ ಹೇಳ್ದೆ ಹೋಗಿದ್ದಕ್ಕೆ ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಯ್ತು ಅಂತ ಗೊತ್ತಾಯ್ತಲ್ಲ. ಸಾರಿ ಅಮ್ಮ. ಮತ್ತೇನಾದ್ರೂ ಆಫೀಸ್ಗೆ ಹೋಗ್ಬಿಟ್ರೆ ವಾಪಸ್ಸು? ಅಮ್ಮ ಯಾವಾಗಾದ್ರೂ ಮ್ಯಾಜಿಕ್ ಮಾಸ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ಹೇಳ್ಬಿಟ್ಟು ಹೋಗ್ತೀನಮ್ಮ. ತರ್ಲೆ ಜಾಸ್ತಿ ಆಯ್ತು ನಿಂದು. ಹೇಳ್ದೆ ಹೋಗಿದ್ದು ತಪ್ಪು ಅಂದ್ರೆ ಹೇಳ್ಬಿಟ್ಟು ಹೋಗ್ಲಾ ಅಂತ ಕೇಳ್ತಿದ್ಯಾ ನೀನು? ಪಲ್ಲವಿ ಅವರೇ. ಅಮ್ಮ ಪ್ಲೀಸ್ ಅಮ್ಮ. ಮತ್ತೇನು ಕಂದ, ನೀನ್ ಹೇಳಿದ್ ಸ್ವಲ್ಪನೂ ಕೇಳಲ್ಲ. ನನಗ್ ಕೋಪ ಬರಲ್ವಾ ಹೇಳು? ಹೇಳಿದ್ದನ್ನೇ ಹೇಳ್ತಿದ್ಯಾ ನೀನು. ನನಗ್ ಬೇಜಾರಾಗುತ್ತೆ ನೋಡು ಮತ್ತೆ.